ನಗರದಲ್ಲಿ ಆಕ್ಸಿಜನ್ ದುರಂತ ವಿಚಾರದ ಘಟನೆ ನಡೆದು ಇಷ್ಟು ದಿನವಾದರೂ ಸಿಎಂ ಹೋಗಿಲ್ಲ. ಸಿಎಂ ಮೂಢನಂಬಿಕೆಗೆ ಜೋತು ಬಿದ್ದಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂಗೆ ಅಧಿಕಾರ ಹೋಗುತ್ತೆ ಅನ್ನುವ ಭಯವಿದೆ. ಸಿಎಂ ಆದ ದಿನದಿಂದಲೂ ಕೂಡ ಅಲ್ಲಿಗೆ ಹೋಗಿಲ್ಲ ಅಂತ ಹೇಳಿ ಸಿಎಂ ವಿರುದ್ಧ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತ ನಡೆದಿದೆ, ಅನೇಕರು ಸಾವನ್ನಪ್ಪಿದ್ದಾರೆ. ಘಟನೆ ನಡೆದು ಇಷ್ಟು ದಿನ ಆಗಿದೆ, ಆದರೂ ಕೂಡ ಈ ಘಟನೆ ನಡೆದ ನಂತರ ಸಿಎಂ ಒಂದು ದಿನವೂ ಚಾಮರಾಜನಗರಕ್ಕೆ ಹೋಗಿಲ್ಲ. ಸಿಎಂ ಮೂಢನಂಬಿಕೆಗೆ ಜೋತು ಬಿದ್ದಿದ್ದಾರೆ ಅಂತ ಹೇಳಿ ಸಿಎಂ ವಿರುದ್ಧ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿಎಂಗೆ ಅಧಿಕಾರ ಹೋಗುತ್ತೆ ಅನ್ನುವಂತಹ ಭಯ ಇದೆ. ಅದೇ ಕಾರಣಕ್ಕಾಗಿ ಅವರು ಸಿಎಂ ಆದ ದಿನದಿಂದಲೂ ಅಲ್ಲಿಗೆ ಹೋಗಿಲ್ಲ. ಇನ್ನು ನಾನು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ 12 ಬಾರಿ ಚಾಮರಾಜನಗರಕ್ಕೆ ನಾನು ಹೋಗಿದ್ದೆ. ನಾನು 5 ವರ್ಷಗಳ ಅಧಿಕಾರವನ್ನ ಕಂಪ್ಲೀಟ್ ಆಗಿ ಪೂರೈಸಿದ್ದೇನೆ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಕೊರೋನಾ ಅಲ್ಲ, ಚೀಫ್ ಮಿನಿಸ್ಟರ್ ಇದು ಹೋಗಿಲ್ಲ, ಹಿಂದಿನೂ ಹೋಗಿರ್ಲಿಲ್ಲ. ಭಯ ಚಾಮರಾಜನಗರ, ಮೂಢನಂಬಿಕೆ, ಮಂತ್ರಿಗಿರಿ ಮುಖ್ಯಮಂತ್ರಿಗಿರಿ ಹೋಗುದು. ನಾನು 12 ಸಾರಿ ಹೋಗಿದ್ದೆ, 5 ವರ್ಷ ಪೂರ್ಣ ಕಂಪ್ಲೀಟ್ ಮಾಡಿದೆ. ಎಷ್ಟು ಸಾರಿ ಹೋಗಿ? 12 ಸಾರಿ ಹೋಗಿ 5 ವರ್ಷ ಪೂರ್ಣ ಅವಧಿ ಕಂಪ್ಲೀಟ್ ಮಾಡಿದೆ. ಇದು ಮೂಢನಂಬಿಕೆ ಇಲ್ಲ ಅಷ್ಟೇ. ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಹೋಗ್ಬಿಡ್ತದೆ ಅನ್ನೋದು ಈಗಿನ ಪರಿಸ್ಥಿತಿಲಿ ಅವ್ರು ಚಾಮರಾಜನಗರಕ್ಕೆ ಹೋಗಿಲ್ಲ ಅಂದ್ರೆ ಹೋಗುವಂತ ಪರಿಸ್ಥಿತಿ ಇದೆಯಾ ಅಂತ ಹೋಗ್ಬೇಕು. ನನ್ನ ಪ್ರಕಾರ ತಪ್ಪಿತಸ್ಥರ ಮೇಲೆ ಇವತ್ತಿನವರೆಗೆ ಕ್ರಮ ತಗೊಳ್ತೀನಿ. ನಾನು ಡಿಮ್ಯಾಂಡ್ ಮಾಡಿದ್ದೆ ರಾಜೀನಾಮೆ ಕೊಡಬೇಕು ಮಂತ್ರಿಗಳು. ಆಕ್ಸಿಜನ್ ಕೊರತೆ ಆಗಕ್ಕೆ ಯಾರು ಕಾರಣ? ತನಿಖೆಯಾಗಿ ಶಿಕ್ಷೆ ಆಗಬೇಕು ಬೇಡ. ಕೊರೋನಾ ಅಲ್ಲ, ಚೀಫ್ ಮಿನಿಸ್ಟರ್ ಇದು ಹೋಗಿಲ್ಲ, ಹಿಂದಿನೂ ಹೋಗಿರ್ಲಿಲ್ಲ. ಭಯ ಚಾಮರಾಜನಗರ. ಕಾಂಗ್ರೆಸ್ನಲ್ಲಿ ಮುಂದಿನ